ನಾಗೇಂದ್ರ ಮನೆ ಮೇಲಿನ ದಾಳಿಯನ್ನ ಇಡಿ ಅಧಿಕಾರಿಗಳು ನಿನ್ನೆ ರಾತ್ರಿಯೇ ಮುಕ್ತಾಯಗೊಳಿಸಿದ್ರು. ನಾಗೇಂದ್ರ ಕೂಡ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ಮಾಜಿ ಸಚಿವನಿಗೆ ಜಾರಿ ನಿರ್ದೇಶನಾಲಯ ಮತ್ತೆ ಶಾಕ್ ನೀಡಿದೆ. ಫ್ಲಾಟ್ನಲ್ಲಿದ್ದ ನಾಗೇಂದ್ರನನ್ನ ಇಡಿ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿರೋ ಭ್ರಷ್ಟ ಕುಳ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಎರಡು ಹಗಲು ಎರಡು ರಾತ್ರಿ ನಿರಂತರ ಶೋಧ, ಮನೆಯ ಮೂಲೆ ಮೂಲೆಯಲ್ಲೂ ಹುಡುಕಾಟ, ಇಂಚಿಂಚು ದಾಖಲೆಗಳ ಪರಿಶೀಲನೆ. ವಾಲ್ಮೀಕಿ ನಿಗಮದಲ್ಲಿ 94 ಕೋಟಿ ಹಣ ನುಂಗಿ ನೀರು ಕುಡಿದಿದ್ದ ಭ್ರಷ್ಟ ಕುಳಗಳಿಗೆ ಇಡಿ ಶಾಕ್ ನೀಡಿದೆ. ಎಸ್ಐಟಿ ಕೈನಲ್ಲಿ ಬಚಾವಾಗಿದ್ದವರು ಇಡಿ ಇಕ್ಕಳದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಮಾಜಿ ಸಚಿವ ನಾಗೇಂದ್ರನನ್ನ ವಶಕ್ಕೆ ಪಡೆದಿರುವ ಇಡಿ ಅಧಿಕಾರಿಗಳು ಕಚೇರಿಗೆ ಕರೆತಂದು ಪ್ರಶ್ನೆಗಳ ಸುರಿಮಳೆಗೈದ್ರು. ಇಡಿ ಇಕ್ಕಳಕ್ಕೆ ಸಿಲುಕಿದ ಮಾಜಿ ಸಚಿವ ನಾಗೇಂದ್ರ ಪ್ರಶ್ನೆ ಮೇಲೆ ಪ್ರಶ್ನೆ, ವಿಲವಿಲ ಅಂತ ಒದ್ದಾಡಿದ ಭ್ರಷ್ಟಕುಳ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ನೀಡಿದ್ದ 187 ಕೋಟಿ ಹಣದಲ್ಲಿ 94 ಕೋಟಿ ಹಣ ನಕಲಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಗೊಂಡಿತ್ತು. ಅಧಿಕಾರಿ ಚಂದ್ರಶೇಖರ್ ಸಾವಿನಿಂದ ಹೊರಬಂದ ಈ ಅವ್ಯವಹಾರದಲ್ಲಿ ಮಾಜಿ ಸಚಿವ ನಾಗೇಂದ್ರ ತಲೆದಂಡ ಕೂಡ ಆಗಿತ್ತು. ಈ ಭ್ರಷ್ಟಾಚಾರದಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿ, ಸಿಬ್ಬಂದಿ, ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಸೇರಿದಂತೆ ಮಧ್ಯವರ್ತಿಗಳ ಪಾತ್ರ ಕೂಡ ಇತ್ತು. ಹಾಗಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಒಂದ್ ಕಡೆ ಎಸ್ಐಟಿ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಂತೆ ಸಿಬಿಐ ಕೂಡ ಫೀಲ್ಡ್ಗೆ ಇಳಿದಿತ್ತು. ಇಷ್ಟಾಗ್ತಾ ಇದ್ದಂತೆ ಇಡಿ ಎಂಟ್ರಿ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿಬಿಟ್ಟಿದೆ. 2 ದಿನ ಶೋಧ, ಇಂದು ನಾಗೇಂದ್ರ ವಶಕ್ಕೆ. ಜುಲೈ 10ರಂದು ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಬಳ್ಳಾರಿ, ರಾಯಚೂರು, ಬೆಂಗಳೂರು ಸೇರಿದಂತೆ ಒಟ್ಟು 11 ಕಡೆ ದಾಳಿ ನಡೆದಿತ್ತು. ಅದರಲ್ಲಿ ನ್ಯೂ ಬಿಎಲ್ನಲ್ಲಿರೋ ನಾಗೇಂದ್ರ ಫ್ಲಾಟ್ ಕೂಡ ಒಳಗೊಂಡಿತ್ತು. ದಾಳಿ ವೇಳೆ ಫ್ಲಾಟ್ನಲ್ಲಿ ಇದ್ದ ನಾಗೇಂದ್ರಗೆ ಇಡಿ ಬೆವರ್ಲಿಸಿತ್ತು. ನಿನ್ನೆ ರಾತ್ರಿ ದಾಳಿ ಮುಕ್ತಾಯಗೊಳಿಸಿ ಇಡಿ ಅಧಿಕಾರಿಗಳು ತೆರಳಿದ್ರು. ಈ ಮಧ್ಯೆ ಇವತ್ತು ಮುಂಜಾನೆ 4 ಗಂಟೆಗೆ ನಾಗೇಂದ್ರ ನಿವಾಸಕ್ಕೆ ಮತ್ತೆ ಬಂದಿದ್ದ ಇಡಿ ತಂಡ 8:30 ಸುಮಾರಿಗೆ ವಶಕ್ಕೆ ಪಡೆದು ಶಾಂತಿನಗರದ ಇಡಿ ಕಚೇರಿಗೆ ಕರೆತಂದಿದ್ದಾರೆ. ಈ ವೇಳೆ ನನ್ಗೇನು ಗೊತ್ತಿಲ್ಲ, ಮನೆಯಿಂದ ಕರೆತಂದಿದ್ದಾರೆ ಅಂತಷ್ಟೇ ನಾಗೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇತ್ತ ನಾಗೇಂದ್ರನನ್ನ ಇಡಿ ವಶಕ್ಕೆ ಪಡೆದುಕೊಳ್ತಾ ಇದ್ದಂತೆ ಬಸನಗೌಡ ದದ್ದಲ್ರನ್ನ ವಶಕ್ಕೆ ಪಡೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಇಡಿ ದದ್ದಲ್ ನಿವಾಸಕ್ಕೆ ತೆರಳಿದ್ರು. ಈ ವೇಳೆ ದದ್ದಲ್ ಮನೆಯಲ್ಲಿ ಇರಲಿಲ್ಲ. 10:30 ಆಗ್ತಾ ಇದ್ದಂತೆ ಸಿಐಡಿ ಕಚೇರಿಯಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರು. ಸದ್ಯ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಇಡಿ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.